ನಮಸ್ಕಾರ ಸ್ನೇಹಿತರೆ, ಎಲ್ಲ ವೀಕ್ಷಕರಿಗೆ ಎಸ್ ಬಿ ಹೊರ್ತಿಯ ವಿಶೇಷವಾಗಿರುವಂತಹ ಸಂಧ್ಯಾ ಸುರಕ್ಷಾ ಯೋಜನೆಯ ಒಂದು ವಿಶೇಷಪೂರ್ಣ ವಿಡಿಯೋ ನೋಡಲು ಆತ್ಮೀಯ ಆಧಾರದ ಸ್ವಾಗತ. ನೋಡಿಪ್ಪ, ನಾವು ಹೇಳುವ ವಿಷಯವನ್ನು ಮೊದಲು ಗಮನವಿಟ್ಟು ಕೇಳಿ, ನಂತರ ನೀವು ಯೋಚನೆ ಮಾಡಿ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು, ಹೇಗೆ, ಏನು, ಎಂತ ಅಂತ. ಮೊದಲು ಹೇಳುವ ವಿಷಯವನ್ನು ಗಮನವಿಟ್ಟು ಕೇಳಬೇಕು. ಯಾಕಂದರೆ ನಿಮಗೆ ಏನಾದರೂ ಸ್ವಲ್ಪ ಇದರ ಬಗ್ಗೆ ಮಾಹಿತಿ ಇದ್ದರೆ ಪೂರ್ಣವಾಗಿ ಅರ್ಜಿ ಸಲ್ಲಿಸೋಕೆ ನೀವು ಪ್ರಯತ್ನ ಮಾಡ್ತಾ ಇದ್ರಿ, ಆದರೆ ನಿಮಗೆ ಸ್ಪಷ್ಟವಾದಂಥ ಮಾಹಿತಿ ಇಲ್ಲದೆ ಇರುವ ಕಾರಣ ಈ ಒಂದು ಅರ್ಜಿ ಸಲ್ಲಿಸದೆ ನೀವು ವೇಟ್ ಮಾಡ್ತಾ ಇದ್ದೀರಾ. ನೋಡಿ, ಈ ಒಂದು ವಿಡಿಯೋ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಎಸ್ ಬಿ ಹೊರ್ತಿಯವರ ಕಡೆಯಿಂದ ಈ ಒಂದು ಪೆನ್ಷನ್ ವಿಡಿಯೋ ನಿಮಗೋಸ್ಕರ. ಸಂಧ್ಯಾ ಸುರಕ್ಷಾ ಯೋಜನೆ ಪ್ರತಿ ತಿಂಗಳು 1,200 ರೂಪಾಯಿ ಬಂದು ಜಮಾ ಆಗುತ್ತೆ ನಿಮ್ಮ ಬ್ಯಾಂಕ್ ಖಾತೆಗೆ ನೇರವಾಗಿ. ಅದಕ್ಕೆ ಯಾವ ಅರ್ಹತೆ ಬೇಕು? 65 ವರ್ಷದ ಅಥವಾ ಮೇಲ್ಪಟ್ಟ ವಯಸ್ಸಿನ ಹಿರಿಯ ಜೀವಗಳನ್ನು ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡುವ ದಿಶೆಯಲ್ಲಿ ಸಂಧ್ಯಾ ಸುರಕ್ಷಾ ಯೋಜನೆಯನ್ನು ದಿನಾಂಕ 2/7/2007 ಮಾಶಾಸನವನ್ನು ಪ್ರಾರಂಭಿಸಲಾಗಿದೆ. ಕೆಳಕಂಡ ವ್ಯಕ್ತಿಗಳು ಈ ಮಾಶಾಸನವನ್ನು ಪಡೆಯಲು ಅರ್ಹರಾಗಿರುತ್ತಾರೆ ಅಂತ ಕೊಟ್ಟಿದ್ದಾರೆ. ಹಾಗಾದರೆ 1ನೇ ವ್ಯಕ್ತಿ ಯಾರು? ಸಣ್ಣ ರೈತರು. 2ನೇಯವರು ಅತಿ ಸಣ್ಣ ರೈತರು. 3ನೇಯವರು ಕೃಷಿ ಕಾರ್ಮಿಕರು. 4ನೇಯವರು ನೇಕಾರರು. 5ನೇಯವರು ಮೀನುಗಾರರು. ಸೊ ಈ 5 ಕ್ಯಾಟಗರಿಯಲ್ಲಿ ಬರುವಂತಹ ಜನರು ಈ ಒಂದು ಸಂಧ್ಯಾ ಸುರಕ್ಷಾ ಎನ್ನುವಂತಹ ಯೋಜನೆಗೆ ಅರ್ಜಿ ಸಲ್ಲಿಸಿ 1,200 ರೂಪಾಯಿ ಪ್ರತಿ ತಿಂಗಳು ಪಡೆಯಬಹುದು. ನೇರವಾಗಿ ಬ್ಯಾಂಕ್ ಖಾತೆಗೆ ಬಂದು ಜಮಾ ಆಗುತ್ತೆ. ನೆಕ್ಸ್ಟ್ 6ನೇ ವಿಷಯ ಏನು ಕೊಟ್ಟಿದ್ದಾರೆ ನೋಡಿ, ಅಸಂಘಟಿತ ವಲಯದ ಕಾರ್ಮಿಕರು. ಆದರೆ ಇದು ಬಿಲ್ಡಿಂಗ್ ಆ್ಯಂಡ್ ಅಥರೈಸ್ ಕನ್ಸ್ಟ್ರಕ್ಷನ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್, ಈ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ಈ ಒಂದು ಆ್ಯಕ್ಟ್ 1996 ಅಡಿಯಲ್ಲಿ ಬರುವ ವ್ಯಕ್ತಿಗಳಿಗೆ ಅನ್ವಯವಾಗುವುದಿಲ್ಲ ಮತ್ತು ಅದರಡಿ ಮಾಶಾಸನ ಪಡೆಯುವವರು ಈ ಯೋಜನೆಗೆ ಅರ್ಹರಾಗಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಯಾರ ಹತ್ರ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಾರ್ಡ್ ಇದೆ, ಸೊ ಅವರಿಗೆ ಈ ಒಂದು ಯೋಜನೆ ಅನ್ವಯವಾಗುವುದಿಲ್ಲ. ಯಾಕಂದರೆ ಅವರು ಈ ಒಂದು ಯೋಜನೆ ಅಡಿಯಲ್ಲಿ ಈಗಾಗಲೇ ಪಿಂಚಣಿಯನ್ನು ಪಡೆಯುತ್ತಿದ್ದಾರೆ. ಅರ್ಥ ಆಯ್ತಾನೆ? ಈ ಒಂದು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಾರ್ಡ್ ಹೊಂದಿದ್ದು ಅವರು ಏನಾದರೂ ಇದರ ಒಂದು ಪಿಂಚಣಿ ಪಡೆಯುತ್ತಿದ್ದಾರೆ ಈ ಒಂದು ಬಿಲ್ಡಿಂಗ್ ಆ್ಯಂಡ್ ಅದರ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಬೋರ್ಡಿಂದ, ಸೊ ಅವರಿಗೆ ಈ ಯೋಜನೆ ಅನ್ವಯವಾಗುವುದಿಲ್ಲ, ಸಂಧ್ಯಾ ಸುರಕ್ಷಾ ಯೋಜನೆ. ಸೊ ಇದೇ ಅರ್ಜಿ ಸಲ್ಲಿಸಲು ನೋಡಿ, ಪತಿ ಪತ್ನಿಯ ಸಂಯೋಜನ ವಾರ್ಷಿಕ ಆದಾಯ 32,000ಕ್ಕಿಂತಲೂ ಕಡಿಮೆ ಇರಬೇಕು. ಯಾರ್ದು? ಪತಿ ಮತ್ತು ಪತ್ನಿಯ ಇಬ್ಬರ ಆದಾಯ ಸೇರಿ 32,000ಕ್ಕಿಂತಲೂ ಕಡಿಮೆ ಇರಬೇಕು. ನೆಕ್ಸ್ಟ್ ನೋಡಿ, ಫಲಾನುಭವಿಗಳು ಪತಿ ಅಥವಾ ಪತ್ನಿಯ ಸಂಯೋಜಿತ ಠೇವಣಿ ಮೌಲ್ಯ 10,000ಕ್ಕಿಂತ ಹೆಚ್ಚಿಗೆ ಇರಬಾರದು. ನೋಡಿ ಏನು ಹೇಳಿದ್ದಾರೆ ಇವರು, ಇವರ ಹೆಸರಲ್ಲಿ ಏನಾದರೂ ಠೇವಣಿಗಳಿಟ್ಟಲ್ಲಿ, FD ಇಟ್ಟಲ್ಲಿ ಬ್ಯಾಂಕ್ಗಳಲ್ಲಿ ಅವುಗಳ ಮೌಲ್ಯ ಒಟ್ಟು 10,000ಕ್ಕಿಂತಲೂ ಹೆಚ್ಚಿಗೆ ಇರಬಾರದು. ನೆಕ್ಸ್ಟ್ ನೋಡಿ, ಯಾವುದೇ ರೀತಿ ಪಿಂಚಣಿಯನ್ನು ಸಾರ್ವಜನಿಕ ಅಥವಾ ಖಾಸಗಿ ಮೂಲಗಳಿಂದ ಪಡೆಯುತ್ತಿರಬಾರದು. ನೆಕ್ಸ್ಟ್ ನೋಡಿ, ಫಲಾನುಭವಿಗಳಿಗೆ ಗಂಡು ಮಕ್ಕಳು ಇದ್ದರೂ ಸಹ ಇವರುಗಳು ಫಲಾನುಭವಿಗಳನ್ನು ಪೋಷಿಸದೇ ಇದ್ದಲ್ಲಿ ಈ ಯೋಜನೆಯಡಿ ಮಾಶಾಸನಕ್ಕೆ ಅರ್ಹರಾಗಿರ್ತಾರೆ. ಇವರಿಗೆ ಏನಾದರೂ ಗಂಡು ಮಕ್ಕಳಿದ್ದರೆ ಆ ಗಂಡು ಮಕ್ಕಳು ಇವರನ್ನು ನೋಡಿಕೊಳ್ತಾ ಇಲ್ಲ ಅಂದರೆ ಸೊ ಅಂಥವರು ಈ ಮಾಶಾಸನ ಪಡೆಯಲು ಅರ್ಹರಾಗಿರ್ತಾರೆ ಅಂತ ಕ್ಲಿಯರ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಇಲ್ಲಿ ಯಾವ ಯಾವ ದಾಖಲೆಗಳು ಬೇಕು ಅದರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ವಾಸಸ್ಥಳ ದೃಢೀಕರಣ ಪ್ರಮಾಣ ಪತ್ರ ಬೇಕು. ಇದು ನಿಮ್ಮ ಹತ್ತಿರದ ಅಟಲ್ಜಿ ಜನಸ್ನೇಹಿ ಕೇಂದ್ರದಲ್ಲಿ ಅರ್ಜಿ ಸಲ್ಲಿಸಿ ಪಡೆಯಬಹುದು. ಇಲ್ಲಾಂದರೆ ಗ್ರಾಮ 1 ಬೆಂಗಳೂರು 1 ಕರ್ನಾಟಕ 1ದಲ್ಲೂ ಅರ್ಜಿ ಸಲ್ಲಿಸಿ ಪಡೆಯಬಹುದು. ನೆಕ್ಸ್ಟ್ ವಯಸ್ಸಿನ ದೃಢೀಕೃತ ದಾಖಲೆ, ಅಂದರೆ ನಿಮ್ಮ ಹತ್ರ ಏನಾದರೂ LC ಇದ್ದರೆ ಅಥವಾ ಆಧಾರ್ ಕಾರ್ಡಲ್ಲಿ ಸರಿಯಾದಂಥ ಜನ್ಮ ದಿನಾಂಕ ಇದ್ದರೆ ಅಥವಾ ರೇಷನ್ ಕಾರ್ಡಲ್ಲಿ ಅಥವಾ ನಿಮ್ಮ ವೋಟರ್ ID ಅಥವಾ ನಿಮ್ಮ ಶಾಲೆಯ ಒಂದು ಯಾವುದಾದ್ರೂ ದಾಖಲೆಯಲ್ಲಿ ಅಥವಾ ಜನ್ಮ ಪ್ರಮಾಣ ಪತ್ರದಲ್ಲಿ ವಯಸ್ಸಿನ ಸರಿಯಾದಂಥ ದೃಢೀಕರಣ ದಾಖಲೆ ಇರೋದು ಯಾವುದಾದ್ರೂ ಒಂದು ಪ್ರತಿನ ಅಂಟಿಸ್ಬೇಕು. ನಾನು ಹೇಳಿರೋದು ಇಷ್ಟೆಲ್ಲ ಅಲ್ಲ, ಯಾವುದಾದ್ರೂ ಒಂದು ಕರೆಕ್ಟಾಗಿರೋದು. ನೆಕ್ಸ್ಟ್ ನಿಮ್ಮ ಬ್ಯಾಂಕ್ ಅಥವಾ ಅಂಚೆ ಖಾತೆಯ ವಿವರ. ನಿಮ್ಮ ಹತ್ರ ಬ್ಯಾಂಕ್ ಅಕೌಂಟ್ ಇದ್ದರೆ ಬ್ಯಾಂಕ್ ಅಕೌಂಟ್ ಪ್ರತಿನ ಹಚ್ಚಿ, ಅಥವಾ ಅಂಚೆ ಇಲಾಖೆಯ ಒಂದು ಪಾಸ್ಬುಕ್ ಇದ್ದರೆ ಅದು ಹಚ್ಚಬಹುದು. ಯಾಕಂದರೆ ಇದೇ ಬ್ಯಾಂಕ್ ಖಾತೆಗೆ, ಇದೇ ಅಂಚೆ ಕಚೇರಿಯ ಒಂದು ಅಂಚೆ ಖಾತೆಗೆ ಪ್ರತಿ ತಿಂಗಳು 1,200 ರೂಪಾಯಿ ಬಂದು ಜಮಾ ಆಗುತ್ತೆ.
ನೆಕ್ಸ್ಟ್ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕು, ಅದರ ಪ್ರತಿ ಅಂಟಿಸಬೇಕು. ನೆಕ್ಸ್ಟ್ ಪಡಿತರ ಚೀಟಿ ಸಂಖ್ಯೆ ಕೂಡ ಹಾಕಬೇಕು, ಅಂದರೆ ಅದರ ಪ್ರತಿ ಕೂಡ ಅಂಟಿಸಬೇಕು. ಪಿಂಚಣಿ ಮೊತ್ತ ನೋಡಿ 1,200 ರೂಪಾಯಿ. ಅಂದರೆ ಅರ್ಜಿದಾರರು ವಾಸಸ್ಥಳ ವ್ಯಾಪ್ತಿಯಲ್ಲಿ ಅಟಲ್ಜಿ ಜನಸ್ನೇಹಿ ಕೇಂದ್ರದ ಮೂಲಕ ಅರ್ಜಿ ಸಲ್ಲಿಸ್ತಕ್ಕಂಥ ಓಪನ್ ಆಗಿ ಇಲ್ಲಿ ಹೇಳಿದ್ದಾರೆ. ಸೊ ಇದು ಹೊಸ ಅಪ್ಡೇಟ್ ಇದೆ. ದಯವಿಟ್ಟು ಯಾರು ಈ ಒಂದು ಸಂಧ್ಯಾ ಸುರಕ್ಷಾ ಯೋಜನೆಯಡಿಯಲ್ಲಿ ಅರ್ಜಿ ಸಲ್ಲಿಸಿಲ್ಲ ಅವರು ಅರ್ಜಿ ಸಲ್ಲಿಸಿ ಇದರ ಒಂದು ಲಾಭ ಪಡೆದುಕೊಳ್ಳಲಿ. ವಿಡಿಯೋ ಕೆಳಗಡೆ ನೋಡಿ ಯಾವುದಂದರೆ ವಿಧವಾ ವೇತನಕ್ಕೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅದರ ಲಿಂಕ್ ಕೊಟ್ಟಿದ್ದೇನೆ. ನೆಕ್ಸ್ಟ್ ನೋಡಿ ಇಲ್ಲಿ ಓಲ್ಡೇಜ್ ವೃದ್ಧಾಪ್ಯ ವೇತನಕ್ಕೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅದರ ಲಿಂಕ್ ಕೊಟ್ಟಿದ್ದೇನೆ. ಅಂಗವಿಕಲರ ವೇತನಕ್ಕೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅದರ ಲಿಂಕ್ ಕೊಟ್ಟಿದ್ದೇನೆ. ಸೊ ಎಲ್ಲ ಪಿಂಚಣಿಗಳಿಗೆ ಸಂಬಂಧಪಟ್ಟಂಥ ಒಂದು ಪ್ಲೇ ಲಿಸ್ಟ್ ಮಾಡಿದ್ದೀನಿ. ಅದರ ಲಿಂಕ್ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಕ್ಲಿಕ್ ಮಾಡಿ ನೋಡಿ. ಎಲ್ರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ, ಎಲ್ರಿಗೂ ಈ ಒಂದು ವಿಡಿಯೋ ಹೆಲ್ಪ್ ಆಗಲಿ.